ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇದೆ ಮಧುಮೇಹ ನಿವಾರಣಾ ಚೂರ್ಣ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. AB ಪ್ರಾಪರ್ಟೀಸ್ ವೀಕ್ಷಕರೇ, AB ಪ್ರಾಪರ್ಟೀಸ್ ವತಿಯಿಂದ ಈಗ ನೀಡಲಾಗ್ತಿದೆ 20-30 ನಿವೇಶನ ಕೇವಲ 3.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಸ್ಪಾಟ್ ಬುಕಿಂಗ್ ಇದೆ, ನೋಂದಣಿ ಕೂಡ ಉಚಿತ. ಅಷ್ಟೇ ಅಲ್ಲದೆ ಈಗ 20-30 ನಿವೇಶನದ ಜೊತೆಗೆ 3 ಗ್ರಾಮ್ ಚಿನ್ನವನ್ನು ಕೂಡ ಉಚಿತವಾಗಿ ನೀಡ್ತಾ ಇದ್ದಾರೆ AB ಪ್ರಾಪರ್ಟೀಸ್ನವರು. ಇದಲ್ಲದೆ 5 ವರ್ಷಗಳ ಮೇಂಟೆನೆನ್ಸ್ ಚಾರ್ಜಸ್ ಕೂಡ ಉಚಿತ. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು AB ಪ್ರಾಪರ್ಟೀಸ್. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ. ವೀಕ್ಷಕರೇ, ಈಗ ನೀವು ಶ್ರೀಕೃಷ್ಣ ತುಪ್ಪದ 1/2 ಲೀಟರ್ ಜಾರ್ ಅಥವಾ 1 ಲೀಟರ್ ಜಾರನ್ನು ಕೊಂಡ್ಕೊಂಡ್ರೆ ನಿಮಗೆ ಖಚಿತವಾಗಿಯೂ ಸಿಗ್ತಾ ಇದೆ ಒಂದು ಬೆಳ್ಳಿಯ ನಾಣ್ಯ ಅಥವಾ ಒಂದು ಚಿನ್ನದ ನಾಣ್ಯ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ. ಕಾಯ್ರಾನ್ ಮ್ಯಾಟ್ರಸ್ ಮತ್ತು ಅರ್ಕದೀಪಂ. ಸಮಸ್ಯೆ ಯಾವುದೇ ಇದ್ದರೂ ಸಹ ಇಲ್ಲಿದೆ ಅದಕ್ಕೊಂದು ರಹಸ್ಯ ಪರಿಹಾರ ಮಾರ್ಗ. ನಿಮ್ಮೆಲ್ಲ ಆರ್ಥಿಕ ಸಂಕಷ್ಟಗಳ ಬೆಳಕು ಅರ್ಕದೀಪಂ. ಖಂಡಿತವಾಗಿ ಕೊಂಡ್ಕೊಳ್ಳಿ ಅರ್ಕದೀಪಂ. ಸೋಮವಾರ ಇವತ್ತು ಸಾಂಬ ಸದಾಶಿವನ ಶುಭವಾರ. ಈ ಶುಭ ದಿನದ ವಿಶೇಷತೆ ಏನು, ವಿಶೇಷ ಅನುಷ್ಠಾನ ಯಾವುದು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಸ್ವರ ತರಂಗದ ಮೂಲಕ ಮತ್ತು ನಿಮ್ಮ ಸ್ಪಷ್ಟವಾದ ಕಣ್ಣಿನ ರೇಖೆಗಳ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕೂಡ ಗುರುಜಿ ತಿಳಿಸ್ಕೊಡ್ತಾರೆ. ಇದರೊಂದಿಗೆ ಇನ್ನು ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿದಿನದಂತೆ ಇವತ್ತು ಸಹ ಗುರುಜಿಯಿಂದ ತಿಳ್ಕೊಳ್ಳೋಣ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಈಗಾಗಲೇ ಪಕ್ಷ ಮಾಸ ನಡೀತಾ ಇರೋದ್ರಿಂದ ಪಿತೃಪಕ್ಷದ ಕಾರ್ಯವನ್ನು ಹೇಗೆ ಮಾಡಬೇಕು, ಯಾರು ಮಾಡಬೇಕು, ಯಾಕಾಗಿ ಮಾಡಬೇಕು, ಮಾಡದೇ ಇದ್ದರೆ ಏನಾದರೂ ದೋಷಗಳು ಬರಬಹುದಾ, ಆ ದೋಷಗಳಿಗೆ ಪರಿಹಾರ ಏನು, ಪಿತೃ ಕಾರ್ಯವನ್ನು ಕ್ರಮಬದ್ಧವಾಗಿ ಆಚರಣೆ ಮಾಡೋದು ಹೇಗೆ, ಎಲ್ಲ ವಿಚಾರಗಳ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಗುರುಜಿಯವರು ತಿಳಿಸ್ಕೊಡ್ತಾರೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ. ಆದರೆ ಅದಕ್ಕೂ ಮುನ್ನ ಸಾಂಬ ಸದಾಶಿವನ ವಿಶೇಷ ದರ್ಶನ ಮಾಡ್ಕೊಂಡು ಬರೋಣ. देवदेवं जगन्नाथं देवेशं वृषभध्वजं नमामि शिरसा देवं किं नो मृत्यु करिष्यति गङ्गाधरं महादेवं सर्वाभरणभूषितं नमामि शिरसा देवं किं नो मृत्यु करिष्यति नमः शिवाय साम्बाय हरये परमात्मने प्रणतक्लेशनाशाय योगीनां पतये नमः. नमः शिवाय साम्बाय हरये परमात्मने प्रणतक्लेशनाशाय योगीनां पतये नमः. स्थिति संहार कर्तारमीश्वरम्
नमामि शिरसा देवं किं नो मृत्यु करिष्यति मार्कण्डेयकृतं स्तोत्रं यः पठेत् शिवसन्निधौ तस्य मृत्युभयं नास्ति नाग्ने चोरभयं क्वचित् नमः शिवाय साम्बाय हरये परमात्मने प्रणतक्लेशनाशाय योगीनां पतये नमः। शतावृत्तं प्रकर्तव्यं सङ्कटे कष्टनाशनं शुचिर्भूत्वा पठेत् स्तोत्रं सर्वसिद्धिप्रदायकं मृत्युञ्जय महादेव त्राहि मां शरणागतं जन्ममृत्युजरारोगैः पीडितं कर्मबन्धनैः नमः शिवाय साम्बाय हरये परमात्मने प्रणतक्लेशनाशाय योगीनां पतये नमः। नमः शिवाय साम्बाय हरये परमात्मने प्रणतक्लेशनाशाय योगीनां पतये नमः। प्रणतक्लेशनाशाय योगीनां पतये नमः। प्रभुं प्राणनाथं विभुं विश्वनाथं जगन्नाथनाथं सदानन्दभाजम् भवद्भव्यभूतेश्वरं भूतनाथं शिवं शङ्करं शम्भुमीशानमीडे गणेरुण्डमालं तनौ सर्पजालं महाकालकालं गणेशादिपालम् जटाजूटगङ्गोत्तरं गैर्विशिष्यं शिवं शङ्करं शम्भुमीशानमीडे ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸಾಂಬ ಸದಾಶಿವನ ವಿಶೇಷ ದರ್ಶನ ಮಾಡಿದಾಯಿತು. ಬನ್ನಿ ಹಾಗಿದ್ರೆ ಈಗ ಕಾರ್ಯಕ್ರಮಕ್ಕೆ ಗೋಚರನ ಆತ್ಮೀಯವಾಗಿ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜಿಯವರು. ಬನ್ನಿ ಹಾಗಿದ್ರೆ ಗುರುಜರನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಪಕ್ಷ ಮಾಸದ ಒಂದೊಂದು ದಿನವೂ ಸಹಿತ ಬಹಳ ವಿಶೇಷವಾಗಿರತಕ್ಕಂಥದ್ದು. ಹಾಗಾಗಿ ಪ್ರತಿಯೊಬ್ಬರ ವಾಸ್ತುಗೃಹಗಳಲ್ಲೂ ಪಕ್ಷ ಮಾಸವನ್ನು ಆಚರಣೆ ಮಾಡುತ್ತಿದ್ದೀರಿ. ದೇವರ ಶಾಪಗಳಿಗಿನ್ನ ದೇವರು ಭಗವಂತನ ಸೇವೆ ಮಾಡುವಾಗ ಏನೋ ಅಚಾತುರ್ಯ ಆಯಿತು ಅಥವಾ ಏನೋ ಒಂದು ಆಗಿದೆ, ಅದರಿಂದ ಒಂದಷ್ಟು ಶಾಪಗ್ರಸ್ತರಾಗಿದ್ದೇವೆ ನಾವು. ಬಹುಶಃ ದೈವ ಶಾಪವಿರಬಹುದಾ, ಆದರೆ ಅದಕ್ಕಿನ್ನ ಮಹಾಕ್ರೂರ ಪಿತೃಶಾಪ. ಅಂತಹ ಪಿತೃದೇವತೆಗಳನ್ನು ಶಾಂತಿಪಡಿಸಿ ಪಿತೃದೇವತೆಗಳ ಆಶೀರ್ವಾದ ಪಡೆಯಬೇಕೇ ವಿನಃ ಪಿತೃದೇವತೆಗಳು ಸಾಮಾನ್ಯಕ್ಕೆ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಹಿರಿಯರು ಜೊತೆಯಲ್ಲಿದ್ದಾಗ ಅವರು ಯಾವುದೇ ತರಹ ಕೋಪ ಮಾಡ್ಕೊಳ್ಳೋದಿಲ್ಲ. ಯಾಕೆಂದರೆ ಅವರೇ ಬೆಳೆಸಿ ದೊಡ್ಡವರಾಗಿರ್ತೀವಿ ನಾವು. ಆದರೆ ನಮ್ಮನ್ನು ಅಗಲಿರ್ತಕ್ಕಂತಹ ಪಿತೃದೇವತೆಗಳು ಅವರು ಶಾಪಗ್ರಸ್ತ, ಅವರೇನಾದ್ರು ಶಾಪವನ್ನು ಕೊಟ್ಟರೆ ಆಗ ನಾವು ಶಾಪಗ್ರಸ್ತರಾದರೆ
ನಮಗೆ ಸಾಕಷ್ಟು ಸಮಸ್ಯೆಗಳ ಸೆರಮಾಲೆಯೇ ಹೊತ್ತು ಕೂತ್ಕೊಳ್ಳುತ್ತೆ. ಅದಕ್ಕಾಗಿ ಪಿತೃದೇವತೆಗಳ ಆಶೀರ್ವಾದ ಪಡೆಯಲಿಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ಮಾಸವೇ ಈ ಪಕ್ಷ ಮಾಸ. ಪಕ್ಷ ಮಾಸದ ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ಸುದ್ದಿಗಳು ನಿಮಗಾಗಿ. ಪಿತೃಪಕ್ಷಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಗುರುಜಿ ತಿಳಿಸ್ತಾ ಇದ್ರು ಮತ್ತು ಈಗಾಗಲೇ ನಾವು ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ವಿ ಪಿತೃಪಕ್ಷಕ್ಕೆ ಮತ್ತು ಈ ಪಕ್ಷ ಮಾಸದ ಬಗ್ಗೆ ಪಿತೃ ಕಾರ್ಯವನ್ನು ಹೇಗೆ ಆಚರಿಸಬೇಕು ಅನ್ನೋದ್ರ ಬಗ್ಗೆ ನಿಮಗೇನಾದರೂ ಸಂದೇಹಗಳಿದ್ರೆ ನಮಗೆ ಪತ್ರದ ಮೂಲಕ ಬರೆದು ತಿಳಿಸಿ, ಅದಕ್ಕೆ ಗುರುಜಿಯವರು ನಿಮಗೆ ಉತ್ತರವನ್ನು ನೀಡ್ತಾರೆ ಅಂತ ಹೇಳಿದ್ವಿ. ಹಾಗಾಗಿ ಒಂದಿಷ್ಟು ಪತ್ರಗಳು ಬಂದಿದೆ, ಬನ್ನಿ ಅದನ್ನು ಓದೋಣ. ಗುರುಜಿ, ಈ ಪತ್ರವನ್ನು ಬರೆದಿರೋರು ಬೆಂಗಳೂರಿನ ಕಾಡುಗೋಡಿಯಿಂದ ವಿ ಶಾಂತಮ್ಮ ಅವರು. ಡಾಕ್ಟರ್ ಆನಂದ್ ಮಹರ್ಷಿ ಗುರುಜಿ ಅವರಿಗೆ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನಮ್ಮ ಯಜಮಾನರು ದೈವಾಧೀನರಾಗಿ ಈಗ 7 ವರ್ಷಗಳಾಗಿದೆ. ಅವರು ಮೂಲತಃ ಆಂಧ್ರದವರಾಗಿರೋದ್ರಿಂದ ಆಂಧ್ರದಲ್ಲಿ ಸಂಕ್ರಾಂತಿ ಹಬ್ಬದಂದು ದೇವರ ಮನೆಯಲ್ಲಿ ಪೂಜೆ ಮುಗಿದ ನಂತರ ನಾವು ಅಂದರೆ ಅವರ ಪತ್ನಿ ಶ್ರಾದ್ದವನ್ನು ಆಚರಿಸ್ತೇನೆ. ಅಂದರೆ ತರ್ಪಣವನ್ನು ಬಿಡುವ ಆಚರಣೆ ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ನಾವು ಬರೀ ಬಟ್ಟೆಯನ್ನು ಇಟ್ಟು ಎಡೆಯನ್ನು ಇಟ್ಟು ಪೂಜೆ ಮಾಡ್ತೇವೆ ಮತ್ತು ಸ್ವಯಂ ಪಾಕವನ್ನು ನಾನು ಅರ್ಚಕರಿಗೆ ನೀಡ್ತೇನೆ. ಅಂದರೆ ಆ ದಿವಸ ನಾನು ರಂಗೋಲಿಯನ್ನು ಹಾಕಿರ್ತೇನೆ. ಇದರಿಂದ ನಮ್ಮ ಯಜಮಾನರು ಸಿ ರಂಗಯ್ಯನವರು ಬರೋದಕ್ಕೆ ಅಡಚಣೆ ಆಗ್ತಾ ಇದೆಯಾ ಅನ್ನೋದನ್ನು ತಿಳಿಸ್ಕೊಡಿ ಮತ್ತು ಇದರಿಂದ ನಮಗೆ ಒಳ್ಳೆಯದು ಆಗುತ್ತೋ ಇಲ್ವೋ ಗುರುಜಿ ತಿಳಿಸ್ಕೊಡಿ. ನಾನು ತಮ್ಮಲ್ಲಿ ಕಳ್ಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ನನ್ನ ಅನುಮಾನ ನೀವು ಪರಿಗಣಿಸಬೇಕು ಗುರುಜಿ ಅಂತ ಕೇಳಿದ್ದಾರೆ. ಪಿಂಡ ಪ್ರದಾನದಿಂದ ಮತ್ತು ತರ್ಪಣದಿಂದ ಮಾತ್ರ ಅವರಿಗೆ ಸದ್ಗತಿ ಸಿಗುತ್ತಾ ಅಥವಾ ಸಿಗೋದಿಲ್ವಾ? ನಮ್ಮ ಈ ಆಚರಣೆ ಕರೆಕ್ಟಾಗಿದೆಯೋ ಅಥವಾ ತಪ್ಪಾಗಿದೆಯೋ? ನಮಗೆ ಇವರ ಆಶೀರ್ವಾದ ಸಿಗುತ್ತದೆಯೋ ಇಲ್ವೋ? ನಮಗೆ ಇವಾಗ ತುಂಬ ಸಂಕಷ್ಟಗಳು ಎದುರಾಗ್ತಾ ಇದೆ. ಇದೆಲ್ಲದಕ್ಕೂ ನಾನು ಸರಿಯಾಗಿ ಮಾಡ್ಕೊಂಡು ಬರದೇ ಇರೋದೇ ಕಾರಣ ಇರಬಹುದಾ? ಅವರು ದೈವಾಧೀನರಾದ ದಿನದಂದು ಅವರಿಗೆ ಪೂಜೆ ಮಾಡ್ತೇನೆ ಮತ್ತು ಪಿತೃಪಕ್ಷದ ದಿನವನ್ನು ಸಹ ನಾನು ಆಚರಿಸ್ತೇನೆ. 2 ದಿನಗಳನ್ನು ಮಾಡ್ತೀನಿ ವರ್ಷದಲ್ಲಿ. ಇದೆಲ್ಲ ಸರಿಯೋ ತಪ್ಪೋ ಗೊತ್ತಿಲ್ಲ ಗುರುಜಿ ಅಂತ ಹೇಳಿದ್ದಾರೆ. ಪ್ರಶ್ನೆಗಳು ಬಹಳ ಅರ್ಥಗರ್ಭಿತವಾಗಿದೆ. ನಿಮ್ಮೊಳಗಿರ್ತಕ್ಕಂಥ ತಾವು ಆಚರಣೆ ಮಾಡ್ತಿರ್ತಕ್ಕಂಥ ತಮ್ಮ ವಂಶ ಪಾರಂಪರಿಕವಾಗಿ ನಡೆಸ್ಕೊಂಡು ಬಂದಿರತಕ್ಕಂಥದ್ದೇನಿದೆ ಅದನ್ನು ಹಿರಿಯರು ಮಾಡಿಟ್ಟಿರ್ತಕ್ಕಂಥ ಪದ್ಧತಿಗಳನ್ನು ಖಂಡಿತ ಅದನ್ನು ದಾರಿ ತಪ್ಪಿಸೋದು ಬೇಡ, ಅದಕ್ಕೆ ಕ್ರಮ ಇರಲಿ. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಪ್ರತಿನಿತ್ಯದ ಕಾಯಕಕ್ಕೂ ಪಿತೃದೇವತೆಗಳ ಆವಾಹನೆ ಬಂದು ಅವರು ಪಿತೃದೇವತೆಗಳು ಬಂದು ಅವರಿಗೆ ಕೊಡುವಂತಹ ಪಿಂಡ ಪ್ರದಾನ, ತಿಲತರ್ಪಣ ಅಥವಾ ಶ್ರಾದ್ದ ಕರ್ಮಾದಿಗಳನ್ನು ಅದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ರೀತಿಯಲ್ಲಿದೆ. ಹಾಗಾಗಿ ಮನೆ ಮುಂದೆ ರಂಗೋಲಿ ಹಾಕಿ ತಿಥಿ ಮಾಡ್ತಕ್ಕಂಥದ್ದು, ಶ್ರಾದ್ದಗಳನ್ನು ಮಾಡ್ತಕ್ಕಂಥದ್ದು, ಪಕ್ಷಮಾಸವನ್ನು ಮಾಡ್ತಕ್ಕಂಥದ್ದು ಇದು ಸಮಂಜಸವಲ್ಲ. ಹಾಗಾಗಿ ರಂಗೋಲಿ ಹಾಕದಿರ ಮಾಡುವಂತಹದ್ದು ಕ್ರಮ. ಅಂದರೆ ಶ್ರಾದ್ದ ಕರ್ಮಾದಿಗಳು ಮುಗಿದಾದ ನಂತರ ನೀವು ರಂಗೋಲಿ ಹಾಕೋದ್ರಲ್ಲಿ ಖಂಡಿತ ತಪ್ಪಲ್ಲ, ಹಾಕ್ಬೋದು. ಆದರೆ ಶ್ರಾದ್ದ ಕರ್ಮವನ್ನು ಮಾಡಬೇಕು ಅಂದಾಗ, ಪಕ್ಷಮಾಸವನ್ನು ಮಾಡಬೇಕು, ಎಡೆ ಹಾಕುವಂಥದ್ದು ಇಂಥದ್ದು ಮಾಡುವಾಗ ಮನೆ ಮುಂದೆ ರಂಗೋಲಿ ಹಾಕುವಂಥದ್ದು, ಆ ಮನೆಗೆ ಪಿತೃದೇವತೆಗಳು ಖಂಡಿತ ಬರೋದಕ್ಕಾಗಲ್ಲ, ಬರೋದಿಲ್ಲ ಸಹಿತ. ಅದಕ್ಕಾಗಿ ಈ ಒಂದು ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಅಂದರೆ ಹಿಂದಿನ ಹಿರಿಯರು ಒಂದೊಂದು ಸಹಿತ ಬಹಳ ಅರ್ಥಗರ್ಭಿತವಾಗಿ ಮಾಡಿದ್ದಾರೆ. ಮಾಡಿರ್ತಕ್ಕಂಥ ಒಂದೊಂದು ವಿಚಾರಗಳು ಬಹಳ ಯೋಚನೆ ಮಾಡಿರ್ತಕ್ಕಂಥದ್ದೇ. ಹಾಗಾಗಿ ಒಂದಿಷ್ಟು ಬದಲಾವಣೆಯನ್ನು ತಂದುಕೊಳ್ಳಿ. ಯಾರಾದರೂ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಹಿರಿಯರನ್ನ ಒಂದು ಸತಿ ನೀವು ಮಾತಾಡಿ, ಅಥವಾ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರನ್ನ ಮಾತಾಡಿ, ನಾವು ಮಾಡ್ತಿರೋ ಕ್ರಮ ಹೇಗಿದೆ ಅಂತ ಅವರು ಸಹಿತ ತಿಳಿಸ್ತಾರೆ ನಿಮಗೆ. ಅದಕ್ಕಿಂತ ಹೆಚ್ಚಾಗಿ ಯಾವುದೇ ಒಂದು ಪ್ರಾಂತ್ಯದಲ್ಲಿ ವ್ಯಕ್ತಿ ಎಲ್ಲೇ ಹುಟ್ಟಲಿ, ಎಲ್ಲೇ ಹೋಗಲಿ, ಎಲ್ಲೇ ಮರಣ ಹೊಂದಿದ್ರು ಸಹಿತ ಆ ವ್ಯಕ್ತಿ ಎಲ್ಲಿ ಬೇಕಾದ್ರೂ ಶ್ರಾದ್ದ ಕರ್ಮಾದಿಗಳನ್ನು ಮಾಡ್ಬೋದು. ಮರಣ ಹೊಂದಿರತಕ್ಕಂಥ ವ್ಯಕ್ತಿಗೆ ಶ್ರಾದ್ದ ಕರ್ಮಾದಿಗಳನ್ನು ಮಾಡ್ಬೋದು. ಆ ಮಾಡಬೇಕಾದ್ರೂ ಸಹಿತ ಆದಷ್ಟು ಕ್ರಮಬದ್ಧವಾಗಿ, ಈಗ ದೇವತಾರ್ಚನೆ, ದೇವರ ಪೂಜೆ ಅಂದರೆ ಇಂತಿಂಥ ಕ್ರಮ ಇದೆ, ಇಂತಿಂಥದ್ದೇ ಅಂತ ಹೂವುಗಳಿದೆ, ಅದಕ್ಕೆ ಬೇಕಾಗಿರುವ ಅನುಷ್ಠಾನವಿದೆ. ಅದೇ ಪ್ರಕಾರ ನಮ್ಮನ್ನು ಅಗಲಿರ್ತಕ್ಕಂತಹ ಪಿತೃದೇವತೆಗಳಿಗೆ ಮರಣ ಹೊಂದಿದ ನಂತರ ಅವರಿಗೆ ಮಾಡುವಂಥ ಅನುಷ್ಠಾನ, ಅವರಿಗೆ ಇಡುವಂಥ ಪೂಜಾನುಷ್ಠಾನ, ಅವರಿಗೆ ನೀವು ಸಲ್ಲಿಸುವಂಥ ಗೌರವ ಅದು ಪ್ರತ್ಯೇಕವಾಗಿ ಇರ್ತವೆ ವಿನಃ ಅದು ದೇವತಾರ್ಚನೆ ಥರ ಇರೋದಿಲ್ಲ. ಒಳ್ಳೆಯದಾಗಲಿ ಗುರುಜಿ. ಮತ್ತೊಂದು ಪತ್ರ ಬಂದಿದೆ. ಅವರು ಇದರಲ್ಲಿ ಕಣ್ಣಿನ ರೇಖೆ ಫೋಟೋ ಕೂಡ ಕಳಿಸ್ಕೊಟ್ಟಿದ್ದಾರೆ. ಇರಲಿ, ಈಗ ಕಣ್ಣು ಬೇಡ, ಅವ್ರ ಸಮಸ್ಯೆ ಪಿತೃಪಕ್ಷದ್ದಾದ್ರೆ ಅದನ್ನೇ ಹೇಳೋಣ. ಹಾಂ ಗುರುಜಿ, ಇವರು ಹುಬ್ಬಳ್ಳಿಯಿಂದ ಪ್ರವೀಣ್ ಅಂತ ಬರೆದಿರೋರು. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಕೋಟಿ ಕೋಟಿ ಪ್ರಣಾಮಗಳು. ಗುರುಜಿ, ನಾನು ನನ್ನ ತಂದೆ ತಾಯಿಗೆ ಕೊನೆಯ ಪುತ್ರನಾಗಿದ್ದು ನನಗೆ ಪಿತೃಪಕ್ಷದ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ತಂದೆಯವರು 2011ನೇ ಇಸ್ವಿಯಲ್ಲಿ ಬೆಳಗ್ಗೆ 10:30ರಿಂದ 11 ಗಂಟೆ ಒಳಗೆ ನಿಧನರಾದರು. ಅಂದು ನೂಲು ಹುಣ್ಣಿಮೆ ಆಗಿತ್ತು. ಈಗ ನಾನು ಪಿತೃಪಕ್ಷವನ್ನು 2 ವರ್ಷಗಳಿಂದ ಅಮಾವಾಸ್ಯೆಯೆಂದು ಮಾಡ್ತಾ ಬಂದಿದ್ದೇನೆ. ನಾನು ಪಿತೃಪಕ್ಷವನ್ನು ಅಮಾವಾಸ್ಯೆಯೆಂದು, ಹುಣ್ಣಿಮೆಯೆಂದು ಅಥವಾ ನಕ್ಷತ್ರದ ಪ್ರಕಾರ ಹೇಗೆ ಮಾಡಬೇಕು? ಕೆಲವರು ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಅಮಾವಾಸ್ಯೆಯೆಂದು ಮಾಡಬೇಕು, ಹುಣ್ಣಿಮೆ ದಿನದಂದು ಮಾಡಬೇಕು, ಅಥವಾ ನಕ್ಷತ್ರದ ಪ್ರಕಾರನೇ ಮಾಡಬೇಕು ಅಂತ ಹೇಳ್ತಾರೆ. ಯಾವುದು ಸರಿ, ಯಾವ್ದು ತಪ್ಪು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಗುರುಜಿ ಅಂತ ಕೇಳ್ಕೊಂಡಿದ್ದಾರೆ. ಪಕ್ಷ ಮಾಸದಲ್ಲಿ ಆಚರಣೆ ಮಾಡ್ಬೋದಾದರೆ ಪಿತೃಪಕ್ಷಗಳ ಪ್ರಾರಂಭದಿಂದ ಮಹಾಲಯ ಶ್ರಾದ್ದ ಅಂದರೆ ಮಹಾಲಯ ಅಮಾವಾಸ್ಯೆ ತನಕ ಈ ಮಧ್ಯದಲ್ಲಿ ಯಾವತ್ತು ಬೇಕಾದರೂ ಮಾಡ್ಬೋದು. ಮೊದಲನೇ ಆದ್ಯತೆ ಇರತಕ್ಕಂಥದ್ದು ಅವರು ಯಾವ ತಿಥಿವಾರ ನಕ್ಷತ್ರದಲ್ಲಿ, ಯಾವ ನಕ್ಷತ್ರ ಯಾವ ತಿಥಿಯಲ್ಲಿ ಅವರು ಮರಣ ಹೊಂದಿರ್ತಾರೆ
ಅಂಥದ್ದಕ್ಕೆ ಮೊದಲನೇ ಆದ್ಯತೆ. ಅಕಸ್ಮಾತ್ ಆ ದಿನ ನೀವು ಮಾಡಲಿಕ್ಕಾಗಲಿಲ್ಲ, ಆ ದಿನ ಮರ್ತಿರಿ, ಅಥವಾ ಆ ದಿನ ನಿಮಗೇನೋ ಬೇರೆ ವ್ಯತ್ಯಾಸಗಳಾಯಿತು, ಇದು ಯಾವುದೂ ಕಾರಣ ಕೊಡಬಾರ್ದು. ಸಾಧ್ಯವಾದಷ್ಟು ಆ ತಿಥಿ ನಕ್ಷತ್ರದಲ್ಲೇ ಆಗಬೇಕು. ಅಕಸ್ಮಾತ್ ಅದು ಆಗಲಿಲ್ಲ ಅಂದ ಪಕ್ಷದಲ್ಲಿ ಮಹಾಲಯ ಅಮಾವಾಸ್ಯೆ ಎಂದು ತಪ್ಪದಿರ ಮಾಡಬೇಕು. ಶಾಸ್ತ್ರ ಹೇಳುತ್ತೆ, ಧರ್ಮಶಾಸ್ತ್ರ ಪ್ರಕಾರ ಪಕ್ಷ ಮಾಸದ ಪ್ರತಿದಿನವೂ ಸಹಿತ ತಿಲತರ್ಪಣವನ್ನು ಕೊಡಬೇಕು ಅಂತ. ಯಾಕೆಂದರೆ ಈ 15 ದಿನ ಪಿತೃದೇವತೆಗಳಿಗೆ ಅಂತಲೇ ಇದೆ. ಈ 15 ದಿನ ಸಂಪೂರ್ಣವಾಗಿ ಪಿತೃದೇವತೆಗಳಿಗೋಸ್ಕರನೇ ಇರ್ತಕ್ಕಂಥದ್ದಾದ್ರಿಂದ 15 ದಿನವೂ ಸಹಿತ ಪ್ರತಿನಿತ್ಯ ತಿಲತರ್ಪಣ ಕೊಡ್ತಕ್ಕಂಥದ್ದು ಖಂಡಿತ ತಪ್ಪಲ್ಲ. 15 ದಿನ ದೇವರಿಗೆ ನಾವು ಸಾಮಾನ್ಯಕ್ಕೆ ದೇವತಾರಾಧನೆ ಬಂದು ಪೂಜೆ ಪುನಸ್ಕಾರಗಳಲ್ಲಿ ಹೀಗೆ ಕ್ರಮವಾಗಿ ಹೇಗೆ ಶ್ರದ್ಧಾಭಕ್ತಿಯನ್ನು ನೋಡ್ತೀವೋ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ಪಿತೃದೇವತೆಗಳಿಗೆ ನಾವು ಶ್ರದ್ಧಾಭಕ್ತಿಯಿಂದ ನಾವು ಗೌರವವನ್ನು ಸಲ್ಲಿಸಬೇಕು. ಅದಕ್ಕಾಗಿ ಪಿತೃದೇವತೆಗಳ ಆವಾಹನೆ, ಪಿತೃದೇವತೆಗಳ ಪೂಜೆ, ಪಿತೃಗಳಿಗೆ ತೃಪ್ತಿಪಡಿಸ್ತಕ್ಕಂಥದ್ದು, ಅವರಿಗೆ ಶ್ರಾದ್ದ ಕರ್ಮಾದಿಗಳನ್ನು ಮಾಡ್ತಕ್ಕಂಥದ್ದು, ತಿಲತರ್ಪಣವನ್ನು ಕೊಡ್ತಕ್ಕಂಥದ್ದು, ಪಿತೃದೇವತೆಗಳ ಹೆಸರು ಹೇಳಿ 4 ಜನಕ್ಕೆ ಅನ್ನವನ್ನು ಉಣಬಡಿಸ್ತಕ್ಕಂಥದ್ದು, ಗೋಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಒಂದಷ್ಟು ವಸ್ತ್ರಗಳನ್ನು ದಾನ ಮಾಡ್ತಕ್ಕಂಥದ್ದು ಈ ಒಂದು ಮಾಸದಲ್ಲಿ, ಅಂದರೆ ಈ ಪಕ್ಷ ಮಾಸಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಹುಣ್ಣಿಮೆಯೆಂದು ಮರಣ ಹೊಂದಿದ್ದರೆ ಹುಣ್ಣಿಮೆಯೆಂದೇ ಮಾಡಬೇಕಾ, ಅಥವಾ ಪಕ್ಷ ಮಾಸದಲ್ಲಿ ಹುಣ್ಣಿಮೆ ಬರ್ತಕ್ಕಂಥದ್ದಲ್ಲ. ಆದರೆ ಪಕ್ಷ ಮಾಸದ ಪ್ರಾರಂಭದಿಂದ ಅಮಾವಾಸ್ಯೆಯ ತನಕ ಈ ಮಧ್ಯದಲ್ಲಿ ಯಾವ ಬೇಕಾದ್ರೂ ಮಾಡೋದು, ಇದನ್ನು ಪಕ್ಷ ಅಂತ ಹೇಳ್ತಾರೆ. ಪಕ್ಷ ಬೇರೆ, ಶ್ರಾದ್ದ ಬೇರೆ. ಶ್ರಾದ್ದ ಬಂದು ಅವರು ಮರಣ ಹೊಂದಿರತಕ್ಕಂತಹ ತಿಥಿವಾರ ನಕ್ಷತ್ರ ಅವತ್ತು ಪೌರ್ಣಮಿಯಾಗಿದ್ದು ಅವತ್ತಿನ ನಕ್ಷತ್ರ ಹಾಗೇ ಇದ್ದರೆ ಅಂಥ ದಿನದಲ್ಲೇ ಮಾಡಬೇಕು. ಇದು ಪಕ್ಷಮಾಸ. ಪಕ್ಷಮಾಸ ಎಲ್ಲ ಪಿತೃಗಳು ಎಲ್ಲರೂ ಸಹಿತ ಬರ್ತಕ್ಕಂಥದ್ದು. ಶ್ರಾದ್ದ ಕರ್ಮದಲ್ಲಿ ತಂದೆ, ತಾತ, ಮುತ್ತಾತ 3 ತಲೆಮಾರು ಮಾತ್ರ, ಆ 3 ಜನ ಮಾತ್ರ ಇರ್ತಾರೆ. ಆದರೆ ಪಕ್ಷಮಾಸದಲ್ಲಿ ಹಾಗಲ್ಲ, ಎಲ್ಲರೂ ಸಹಿತ ನಿಮ್ಮ ಆತ್ಮೀಯರು, ಬಂಧುಗಳು, ಇದರ ಯಾರ್ಯಾರು ನಿಮ್ಮನ್ನು ಅಗಲಿದ್ದಾರೆ ಅವರು ಎಲ್ಲ ಸ್ನೇಹಿತರ ಹೆಸರಲ್ಲ, ಎಲ್ಲ ನಿಮ್ಮನ್ನು ಅಗಲಿರ್ತಕ್ಕಂಥವ್ರು. ಅಂದರೆ ನೀವು ಹೆಚ್ಚು ವಿಶ್ವಾಸವಾಗಿದ್ದು, ಹೆಚ್ಚು ಪ್ರೀತಿಸ್ತಾ, ಅಥವಾ ಹೆಚ್ಚು ನಿಮ್ಮಲ್ಲಿರ್ತಕ್ಕಂಥ ಗೌರವ ಸ್ಥಾನಮಾನವನ್ನು ಕೊಟ್ಟು ಅವರನ್ನು ನಿಮ್ಮ ಹೃದಯವಂದ್ರದಲ್ಲಿ ಇಟ್ಕೊಂಡಿದ್ದರೆ, ಅಂತಹವರು ನಿಮ್ಮ ಮರಣ ಹೊಂದಿ ನಿಮ್ಮ ಒಂದು ನಿಮ್ಮಿಂದ ದೂರ ಆಗಿದ್ದರೆ ಅಂತಹವರಿಗೆ ಶ್ರಾದ್ದ ಕರ್ಮಗಳನ್ನು ಮಾಡುವಂಥದ್ದೊಂದು ಕ್ರಮ, ಅದು ಪಕ್ಷಮಾಸ. ಮತ್ತೊಂದು ಪತ್ರ ಗುರುಜಿ, ಈ ಪತ್ರವನ್ನು ತುಮಕೂರಿನಿಂದ ಸರೋಜಮ್ಮ ಅವರು ಬರೆದಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನನಗೆ ಓದೋದಕ್ಕೆ ಬರೆಯೋದಕ್ಕೆ ಸರಿಯಾಗಿ ಬರೋದಿಲ್ಲ. ನಿಮಗೆ ಕೋಟಿ ಕೋಟಿ ವಂದನೆಗಳು. ಮರಣ ಹೊಂದಿದ ಪಿತೃಗಳಿಗೆ ನಮ್ಮ ಹಿರಿಯರು ನಾನ್ ವೆಜ್ ಮಾಡ್ತಾಯಿದ್ರು ಗುರುಜಿ. ಇದ್ರ ಜೊತೆಗೆ ಹಣ್ಣುಗಳನ್ನು ಇಟ್ಟು ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನೇ ನಾವು ಮಾಡ್ತಾ ಇದ್ದೇವೆ. ಆದರೆ ಇದು ಸರಿನೋ ತಪ್ಪೋ ಗೊತ್ತಿಲ್ಲ, ನನಗೆ ನೀವು ತಿಳಿಸ್ಕೊಡಿ. ನಾವು ತುಮಕೂರಿನಲ್ಲಿ ಇರೋದು. ನನ್ನ ಗಂಡನ ಊರಿಗೆ ಹೋಗಿ ಸಮಾಧಿ ಮೇಲೆ ಬಾಳೆ ಎಲೆ ಹಾಸಿ ಅದರ ಮೇಲೆ ನಾನ್ ವೆಜ್ ಮಾಡಿ ನಾವು ಪೂಜೆ ಮಾಡ್ತೇವೆ. ತುಮಕೂರಿನಲ್ಲಿ ನನ್ನ ತಂದೆ, ತಾಯಿ, ತಮ್ಮ ಮರಣ ಹೊಂದಿದ್ದಾರೆ. ಅವರ ಸಮಾಧಿ ಮೇಲೂ ನಾವು ಹೀಗೆ ಮಾಡ್ತೇವೆ. ನನಗೆ 4 ಜನ ಹೆಣ್ಮಕ್ಳು. ನನ್ನನ್ನು ನೋಡಿ ಅವರು ಇದೇ ರೀತಿ ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ಹೊಸ ಬಟ್ಟೆ ಇಟ್ಟು ಲೋಟದಲ್ಲಿ ಕಳಸ ಇಟ್ಟು ನಾವು ಪೂಜೆ ಮಾಡ್ತೇವೆ. ಆಮೇಲೆ ಅದನ್ನು ಯಾರಿಗಾದರೂ ನಾವು ದಾನ ಮಾಡ್ತೇವೆ. ಇದು ಸರಿನೋ ತಪ್ಪೋ ಗೊತ್ತಿಲ್ಲ. ಪಿಂಡ ಪ್ರದಾನ ಮಾಡಬೇಕು ಅಂತ ಹೇಳ್ತಿರ್ತೀರಿ, ತಿಲತರ್ಪಣ ಮಾಡಬೇಕಂತ ಹೇಳ್ತಿರ್ತೀರಿ ಗುರುಜಿ. ಆದರೆ ಅದು ಹೇಗೆ ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ. ಇದನ್ನೆಲ್ಲ ನಾವು ಪುರೋಹಿತರನ್ನ ಕರೆಸ್ಬಿಟ್ಟು ಮಾಡಬೇಕಾ, ಅಥವಾ ನಾವೇ ಮಾಡಬಹುದಾ? ದೂರ ಕ್ಷೇತ್ರಕ್ಕೆ ಹೋಗಿ ಮಾಡೋದಕ್ಕೂ ನನಗೆ ಆರೋಗ್ಯದಲ್ಲಿ ಸರಿ ಇಲ್ಲ. ಇನ್ಯಾವ ಥರ ಮಾಡಬಹುದು ಅಂತ ಕೇಳಿದ್ದಾರೆ ಅವರು. ಮೊದಲನೇದಾಗಿ ಇವರು ಬರೆದಿರ್ತಕ್ಕಂತಹ ಒಂದು ಧರ್ಮ ಸಂದೇಹ ಇದೆಯಲ್ಲ, ನಿಜಕ್ಕೂ ಅದು ಎಲ್ಲರೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ನಮ್ಮ ಆಹಾರ ಪದ್ಧತಿಗೂ ಪಿತೃಗಳ ಆಹಾರದಲ್ಲೂ ಒಂದಷ್ಟು ವ್ಯತ್ಯಾಸಗಳಿದೆ. ಅದಕ್ಕಾಗಿ ಶ್ರಾದ್ದ ಕರ್ಮಗಳನ್ನು, ಪಿತೃಪಕ್ಷವನ್ನು ಪಕ್ಷ ಮಾಸದಲ್ಲಿ ಬಳಸುವಂಥ ತರಕಾರಿಗಳು, ಈ ಮಾಸದಲ್ಲಿ ಬಳಸುವಂತಹ ತರಕಾರಿಗಳಾಗಲಿ ಅಥವಾ ಶ್ರಾದ್ದ ಕರ್ಮದಲ್ಲಿ ಬಳಸುವಂತಹ ತರಕಾರಿ ಮಾಡುವಂತಹ ವಿಧಿವಿಧಾನ ಎಲ್ಲವೂ ಬದಲಾವಣೆ ಇದೆ. ಈ ಉದ್ದಿನವಡೆ ಅಂತ ಮಾಡ್ತಾರೆ. ಉದ್ದಿನ ಬೇಳೆ ಎಂಬತಕ್ಕಂಥದ್ದು ನೀವು ಹೇಗೆ ಇವಾಗ ನಾನ್ ವೆಜ್ಜನ್ನು ತೆಗೆದುಕೊಂಡೋಗಿ ಇಡ್ತಿದ್ದೀರೋ ಹಾಗೆ ಪಿತೃದೇವತೆಗಳಿಗೆ ಆಹಾರ ಉದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಯಾವುದೇ ಶ್ರಾದ್ದ ಕರ್ಮಗಳಾದರೂ ಸಾಮಾನ್ಯ ಹೋಟ್ಲಿಗೆ ಹೋದರೂ ಸಾಕಷ್ಟು ಜನ ಹೇಳ್ತಾರೆ ಇದು ತಿಥಿ ವಡೆನ ಅಂತಾರೆ. ಯಾಕೆಂದರೆ ಆ ಉದ್ದಿನೊಡೆಗೆ ತಿಥಿ ವಡೆ ಅಂತಲೂ ಹೆಸರಿದೆ. ಅದಕ್ಕಾಗಿ ಪಿತೃದೇವತೆಗಳು ನಮ್ಮನ್ನು ಅಗಲಿರ್ತಕ್ಕಂತಹ ಪಿತೃಗಳಿಗೆ ಶ್ರಾದ್ದ ಕರ್ಮಾದಿಗಳಲ್ಲಿ ಪಕ್ಷಗಳಲ್ಲಿ ಉದ್ದಿನ ವಡೆ ಮಾಡಿ ಉದ್ದನ್ನು ನೈವೇದ್ಯ ಕೊಡ್ತಕ್ಕಂಥದ್ದು ಅದು ಬಹಳ ವಿಶೇಷ. ಹಾಗೆ ನೀವು ತಿನ್ನುವಂತಹ ನಿಮಗಿಷ್ಟ ಅಥವಾ ಅವ್ರಿಗೆ ಇಷ್ಟವಾಗಿರ್ತಕ್ಕಂಥದ್ದು ಅಂತಲೋ ನೀವು ತಿನ್ನುವಂಥದ್ದಂತಲೋ ಒಂದಿಷ್ಟು ನಾನ್ ವೆಜ್ ಮಾಡಿ ಅದರ ಮೇಲೆ ಇಟ್ಟೆ ಅಂದರೆ ಅದು ತಪ್ಪಾಗತ್ತೆ. ನಾನ್ ವೆಜ್ಗಿನ್ನ ಉದ್ದಿನ ಉಪಯೋಗಿಸಿ ಮಾಡ್ತಕ್ಕಂಥದ್ದು, ಉದ್ದಿನಿಂದ ಮಾಡುವಂತಹ ಪದಾರ್ಥವನ್ನು, ಉದ್ದಿನ ಬೆಳೆಯಿಂದ ಮಾಡುವಂತಹ ಪದಾರ್ಥವನ್ನು ನೀವು ಅವರಿಗೆ ಸಮರ್ಪಿಸಿದ್ದೇ ಆದರೆ ಸಾಕಷ್ಟು ವಿಶೇಷತೆ ಇದೆ. ಇಲ್ಲಿ ಒಂದು ನಾನ್ ವೆಜ್ ಬೇಡ ಅನ್ನೋದೇ ಕರೆಕ್ಟು ಕ್ರಮ. ಯಾಕೆಂದರೆ ಒಂದು ವಿಚಾರ, ಇಲ್ಲಿ ನಾನು ಬ್ರಾಹ್ಮಣ ಆದ್ದರಿಂದ ನಾನು ಈ ವಿಚಾರ ಹೇಳ್ತೀನಿ ಅಂತಲ್ಲ, ಧರ್ಮಶಾಸ್ತ್ರ ಹೇಳಿರೋದೇ ಹಾಗೆ. ನಾನ್ ವೆಜ್ಜು ಬದುಕಿರುವಾಗ ತಿನ್ನೋದಿರಲಿ, ಆದರೆ ಗತಿಸಿದ ನಂತರ ಸತ್ತ ನಂತರ ಪುನಃ ಅವ್ರಿಗೆ ನಾನ್ ವೆಜ್ನೇ ಇಡ್ತಕ್ಕಂಥದ್ದಲ್ಲ.
ಅವರಿಗೆ ಉದ್ದಿನಿಂದ ಮಾಡ್ತಕ್ಕಂಥದ್ದು, ಉದ್ದಿನ ಬೇಳೆಯಿಂದ ನೈವೇದ್ಯ ಮಾಡತಕ್ಕಂಥ ಪದಾರ್ಥವನ್ನು, ಉದ್ದಿನ ಬೇಳೆಯಿಂದ ಮಾಡೋ ಪದಾರ್ಥನ ಅವರಿಗೆ ನೈವೇದ್ಯ ಕೊಡಬೇಕು. ಅವರಿಗೆ ಪದಾರ್ಥವನ್ನು ನೈವೇದ್ಯಕ್ಕೆ ಅಂದರೆ ಪಿಂಡ ಪ್ರಧಾನ ಸಮಯದಲ್ಲೋ ಅಥವಾ ತಿಲತರ್ಪಣ ಸಮಯದಲ್ಲೋ ಅವರಿಗೆ ಎಡೆ ಹಾಕುವಂಥದ್ದು ಕ್ರಮ. ಇದರಿಂದ ಬಹಳ ಒಳ್ಳೆಯದಾಗತ್ತೆ. ಹಾಗೆ ಸಾಧ್ಯವಾದರೆ ಎಳ್ಳು ತಿಲತರ್ಪಣ ಕೊಡ್ತಕ್ಕಂಥದ್ದು, ಪಿಂಡ ಪ್ರದಾನ ಮಾಡ್ತಕ್ಕಂಥದ್ದು, ಇದರ ಕ್ರಮ ನಿಮಗೆ